ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಶ್ರೀ ವ್ಲಾಗರ್ಸ್ ಆ್ಯಂಡ್ ಫ್ರೆಂಡ್ಸ್. ನಾನು ನಿಮ್ಮ ಯಶಸ್ವಿನಿ ದೀಪಕ್. ಇವತ್ತು ಮತ್ತೊಂದು ಹೊಸ ರೆಸಿಪಿ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಹಾಗಾದರೆ ಬನ್ನಿ ನೋಡೋಣ ರೆಸಿಪಿ ಯಾವುದು, ಹೇಗೆ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ಇದರ ಹೆಸರು ಗುಲಾಬ್ ಜಾಮೂನ್. ಮೊದಲಿಗೆ ಒಂದು ಪಾತ್ರೆಗೆ 1.5 ಲೋಟ ಸಕ್ಕರೆ, ಅಂದರೆ 1.5 ಪಾವಷ್ಟು ಸಕ್ಕರೆ ಹಾಕ್ಕೊಳ್ಳಿ. ಅದಕ್ಕೆ ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕಿ ಸಣ್ಣ ಕಾವಲ್ಲಿ ಕುದಿಸ್ಕೊಳ್ಳಿ. 1-2 ಟೇಬಲ್ ಸ್ಪೂನ್ ಏಲಕ್ಕಿ ಪುಡಿ ಹಾಕಿ ಪಾಕ ನೀರಾಗಿ ಸಕ್ಕರೆ ಕರಗಿದ್ರೆ ಸಾಕು. ಆನಂತರ ಜಾಮೂನ್ ಮಿಕ್ಸ್ ತೊಗೊಂಡು MTR ಜಾಮೂನ್ ಮಿಕ್ಸ್ ತೊಗೊಂಡಿದ್ದೀನಿ. ನಾನು ಇಲ್ಲಿ ಅರ್ಧ ಪ್ಯಾಕೆಟಷ್ಟು ಜಾಮೂನ್ ಮಿಕ್ಸ್ನ ಹಾಕ್ಕೊಂಡು ಸ್ವಲ್ಪನೇ ನೀರು, ಒಂದು 5-6 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡು ಹಿಟ್ಟು ಕಲಸಿ ಮೇಲೆ ತುಪ್ಪ ಸವರಿಟ್ಟಿದ್ದೀನಿ. ನಂತರ ಅಂಗೈಗೆ ತುಪ್ಪ ಸವರ್ಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಬೇಕು. ಉಂಡೆ ಮಾಡುವಾಗ ಜೆಂಟಲಾಗಿ ಅದನ್ನು ಮೂವ್ ಮಾಡಿ ರಬ್ ಮಾಡಿ ಉಂಡೆ ಮಾಡಬೇಕಾಗತ್ತೆ. ನೋಡಿ, ಈ ಥರ ಉಂಡೆ ಮಾಡಿರೋದನ್ನ ಎಣ್ಣೆ ಕಾಯಕ್ಕೆ ಇಟ್ಕೊಂಡು, ಎಣ್ಣೆ ಕಾದ ನಂತರ ಈ ಉಂಡೆಗಳನ್ನ ಎಣ್ಣೆಲಿ ಬಿಟ್ಟು ಎರಡೂ ಸೈಡು ಡೀಪ್ ಫ್ರೈ ಆಗೋವರೆಗೂ ಮೀಡಿಯಮ್ ಫ್ಲೇಮ್ ಒಂದು 4-5 ನಿಮಿಷ ಕರೆದ್ರೆ ಜಾಮೂನ್ ರೆಡಿ ಆಗುತ್ತೆ. ನಂತರ ಇದನ್ನು ಎಣ್ಣೆಯಿಂದ ತೆಗೆದು ಒಂದು ಪ್ಲೇಟಲ್ಲಿ ಇಟ್ಕೊಂಡು ಒಂದು 5 ನಿಮಿಷ ಬಿಡಿ. ಆನಂತರ ನೀವೀಗಾಗಲೇ ಕುದಿಸಿಟ್ಟಿರೋ ಸಕ್ಕರೆ ಪಾಕದಲ್ಲಿ ಈ ಜಾಮೂನ್ನ ಡಿಪ್ ಮಾಡಿ ಒಂದು 4-5 ನಿಮಿಷ ಬಿಟ್ಟು ಸರ್ವ್ ಮಾಡ್ಬೋದು. ನೋಡಿ, ಸರ್ವ್ ಮಾಡುವಾಗ ಈ ಥರ ಜಾಮೂನ್ ನೆಂದಿದೆ, ಬಹಳ ಟೇಸ್ಟಿಯಾಗಿದೆ. ನೀವು ಕೂಡ ಈ ಥರ ಜಾಮೂನ್ನ ಟ್ರೈ ಮಾಡಿ ಹೇಗಿದೆ ಅಂತ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಬರುತ್ತೆ ತಿಳಿಸಿ. ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದೆ ಮತ್ತಷ್ಟು ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಬಾಯ್.